ಸ್ವಲ್ಪ ಜಾಗ್ರತೆ ಮಾಡಿ. ಆದಷ್ಟು ಲಿಸನಿಂಗ್ ಪವರ್ ಬೆಳೆಸಿಟ್ಟುಕೊಳ್ಳಿ. ಅವರು ಯಾಕೆ ಬರೀಲಿಕ್ಕೆ ಶುರು ಮಾಡಿದರು? ಬರಿಬೇಡಿ ಅಮ್ಮ ಏನು ಸಹ. ಇದು ಬರೀಲಿಕ್ಕಿರುವಂಥದ್ದಲ್ಲ, ಇದು ರೆಕಾರ್ಡ್ ಆಗಲಿಕ್ಕಿರುವಂಥದ್ದು. ಅಪ್ಪರ್ ಚೇಂಬರ್. ಮೈಂಡ್ ಫ್ರೀ ಆಗಿ ಇಟ್ಕೊಳ್ಳಿ. ನಂಬಿಕೆ ಬೇಕು ನಮಗೆ. ನಮ್ಮಲ್ಲಿ ಒಂದು ವಿಮಾನ ಮೇಲೆ ಹೋಗ್ತಾ ಇತ್ತಂತೆ, 1000ಗಟ್ಟಲೆ ಕಿಲೋಮೀಟರ್ ಹೋಗಿ ಆಗಿದೆ. ವಿಮಾನ ಹೋಗಿ ಆದಮೇಲೆ ಪೈಲಟ್ ಹೇಳಿದಂತೆ ವಿಮಾನ ಕಂಟ್ರೋಲ್ ತಪ್ಪಿದೆ, ಜಾಗ್ರತೆ ಮಾಡಿಕೊಳ್ಳಿ. ಕೆಳಗಿರುವಾಗ ಕಂಟ್ರೋಲ್ ತಪ್ಪಿ ಜಾಗ್ರತೆ ಮಾಡಲಿಕ್ಕೆ MLAಗೆ ಫೋನ್ ಮಾಡ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಡ್ಬೋದು, ಪ್ರಿನ್ಸಿಪಾಲ್ರಿಗೆ ಮಾಡ್ಬೋದು, HODಗೆ ಮಾಡ್ಬೋದು. ಮೇಲೆ ಹೋದ ಮೇಲೆ ಕಂಟ್ರೋಲ್ ತಪ್ಪಿದರೆ ಎಂತ ಮಾಡೋದು? ಯಾರಿಗೂ ಫೋನ್ ಮಾಡುವಾಗಿಲ್ಲ. ಎಲ್ಲರೂ ಬೆಲ್ಟ್ ಕಟ್ಟಿದ್ರು, ಬಗ್ಗಿದ್ರು, ಅಲ್ಲಿಗೆ ಹರಕೆ ಹೇಳಲಿಕ್ಕೆ ಶುರು ಮಾಡಿ. ಹೂವಿನ ಪೂಜೆ, ರಂಗ ಪೂಜೆ, ಮತ್ತು ಕೆಲವರು ದೈವಗಳಿಗೆ ಅಗೇಲು. ಸಾಯಲಿಕ್ಕೆ ರೆಡಿಯಾದವರು 10 ರೂಪಾಯಿಯ ಕುಂಕುಮಾರ್ಚನೆ ಹೇಳಿದರು. ಹೋದರೆ ಹೋಗಲಿ, ಮೇಲೆ ಆದ್ರೇನು ಕೆಳಗೆ ಆದ್ರೇನು, 10 ರೂಪಾಯಲ್ಲಿ ಮುಗೀತದೆ. ಯಾಕಂದರೆ ಮತ್ತೆ ಮಕ್ಕಳು ಅದನ್ನು ತೀರಿಸದಿದ್ದರೆ ದೋಷ ಕಾಣ್ತದೆ. ಒಬ್ಬಳು ಹುಡುಗಿ ಕಿವಿಗೆ ಇಯರ್ಫೋನ್ ಇಟ್ಟು ನೀನೇ ನನಗೆಲ್ಲ ನೀನೇ ಹೇಳ್ತಾ ಇದ್ದಾಳಂತ. ಉಳಿದವರು ಹೇಳಿದರು ನಮ್ಮದೆಲ್ಲ ರೀಸರ್ಚ್ ಪಾಸ್ ಆಗ್ತಾ ಉಂಟು, ಈ ಸಂದರ್ಭದಲ್ಲಿಯೂ ನೀನೇ ಹೇಳೋದು ಯಾರ? ಅವಳು ಹೇಳಿದ್ರಂತೆ, ಬೇರೆ ಯಾರು ಅಲ್ಲ, ಪೈಲಟ್ ನನ್ನ ಅಪ್ಪ. ಅವರಿಗೆ ಗೊತ್ತುಂಟು, ಹಿಂದೆ ಇದ್ದವರು ಯಾರು ಸತ್ರು ತೊಂದರೆ ಇಲ್ಲ, ನನ್ನ ಮಗಳು ಸಾಯಬಾರ್ದು ಅಂತ ಕರೆಕ್ಟ್ ಜಾಗದಲ್ಲಿ ಲ್ಯಾಂಡ್ ಮಾಡ್ತಾರೆ ಅಂತ ನನಗೊಂದು ವಿಶ್ವಾಸ ಉಂಟು. ಈ ರೀತಿಯ ವಿಶ್ವಾಸವನ್ನು ನೀವು ನಿಮ್ಮಲ್ಲಿ ಇಟ್ಟುಕೊಳ್ಬೇಕು ಬಂಧುಗಳೇ. ಅದಕ್ಕೆ ಹೇಳಿದ್ದು, ಕಂಪೇರ್ ಮಾಡಬೇಡಿ, ಕಾಂಪಿಟೀಷನಿಗೆ ರೆಡಿ ಆಗಬೇಡಿ. ನಿಮ್ಮ ಲೈಫನ್ನು ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಬೇಡಿ. ಮನೆಯವರು ಕಂಪೇರ್ ಮಾಡಲಿ, ಮೀಡಿಯಮ್ನ ಬಗ್ಗೆ ಕಂಪೇರ್ ಮಾಡಬೇಕು. ನಿಮ್ಮ ಲೈಫ್ ನಿಮಗೆ. ಅದನ್ನು ಫಸ್ಟ್ ಇಂಥ ಆಧ್ಯಾತ್ಮಿಕ ಶಿಬಿರದಲ್ಲಿ ನೀವು ಕಲಿತುಕೊಳ್ಬೇಕಾದ್ದು. ಕಂಪ್ಯಾರಿಸನ್ ಬಿಡಬೇಕು. ಅದು ಕಂಪ್ಯಾರಿಸನ್ ನಿಮಗಿಂತ ಜಾಸ್ತಿ ಕೆಲವರ ಮನೆಯ ಪೇರೆಂಟ್ಸಿಗಿರು. ಯಾಕಂದರೆ ಅವರ ಪ್ರೆಸ್ಟೀಜ್. ಒಂದು ಮನೆ ಒಕ್ಕಲಿಗೆ ಹೋದರೆ, ಮನೆ ಒಕ್ಕಲಿಗೆ ಹೋಗಬೇಕು, ಚಂದ ಊಟ ಮಾಡಬೇಕು, ಮನೆಯೆಲ್ಲ ಚಂದ ನೋಡಬೇಕು. ಊಟ ಮಾಡಿ ಆದಮೇಲೆ ಮನೆಗೇನಾದರೂ ಕೆಲವರು ಕೊಡ್ತಾರೆ ಕೊಂಡೋಗ್ಲಿಕ್ಕೆ ಅಂತ, ತಗೊಂಡು ಬರಬೇಕು ಮನೆಗೆ. ಕೆಲವರು ಆ ಮನೆಗೆ ತಗೊಂಡೋಗ್ಲಿಕ್ಕೆ ಕೊಡ್ತಾರಲ್ಲ ಸ್ವೀಟ್ ಎಲ್ಲ, ಅದರೊಟ್ಟಿಗೆ ಆ ಮನೆಯನ್ನು ಹೊತ್ತುಕೊಂಡು ಬರುವವರಿದ್ದಾರೆ. ಬಂದ ಮೇಲೆ ಮೂಡ್ ಆಫ್. ಕೇಳುವಾಗ ಮನೆ ಒಕ್ಕಲಿಗೆ ಹೋಗಿದ್ಯಾ? ಹೋಗಿದ್ದೀನಿ. ಊಟ ಮಾಡಿದ್ಯಾ? ಮಾಡಿದ್ದೀನಿ. ಐಟಮ್ ಒಳ್ಳೆ ಇತ್ತು. ಮತ್ತೆ ಯಾಕೆ ಮೂಡ್ ಆಫ್? ಮತ್ತೆ ನಮ್ಮ ಜನ್ಮದಲ್ಲಿ ಅಂಥದ್ದು ಕಟ್ಲಿಕ್ಕೆ ಉಂಟ? ಎಂಥ ದೊಡ್ಡ ಮನೆ ಗೊತ್ತುಂಟ? ಟಾಯ್ಲೆಟಿಗೆ 15 ಲಕ್ಷ ಖರ್ಚಂತ. ನಮ್ಮ ಮನೆಯಲ್ಲಿ ಡಬ್ಬಿಯ ಬಾಗಿಲು, ಹಗ್ಗ ಇಟ್ಕೊಂಡು ಕೂತ್ಕೊಳ್ಬೇಕು. ಹೊರಗಿನಿಂದ ಬಾಗಿಲು ಹೇಳಿದ್ರೆ ಅವ ಸಮೇತ ಬುಡುಂಬ ಮೇಲೆ ಬೀಳ್ತದೆ. ಈಗ ನಾನು ಕೇಳ್ತಾ ಇರೋದು, ಒಂದು ಉದಾಹರಣೆ ಕೊಟ್ಟದಿದ್ದಷ್ಟೇ. ಟಾಯ್ಲೆಟ್ನ ಉದ್ದೇಶ ಏನು ಹೇಳಿ? ಕೂತ ತಕ್ಷಣ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೋದಾಗೆ ಹೋಗಬೇಕು. ಕೂತ ನಂತರ ಕಾಲೇಜ್ ಬಸ್ ಬಂದು ಕಾಯುವಾಗಲೂ ಇವ ಜಲಕದಿಕಲ ಜಾ ಏಕ ಬಾರ ಜಾ ಅಂತ ಬೊಬ್ಬೆ ಹೊಡಿದಾದ್ರೆ ಎಷ್ಟು ಲಕ್ಷದ ಟಾಯ್ಲೆಟ್ ಆದರೆ? ನಾನು ಅದಕ್ಕೆ ಹೇಳಿದ್ದು, ಬಿ ಸಿಂಪಲ್, ಪ್ರಾಕ್ಟಿಕಲಲ್ಲಿ ಬದುಕಿ ಮಕ್ಕಳೇ. ಮುಖವಾಡ ಹಾಕ್ಕೊಂಡು ಬದುಕಬೇಡಿ. ನಮಗೇ ಸಮಸ್ಯೆ. ಮನದೊಳಗೆ ನೆರೆದಿಹೋ 100 ಹಕ್ಕಿಗಳು, ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಗಿರಗಿರನೆ ಕೊರಕೊರನೆ ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ಯಾಕೆ? ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ದು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್, ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್. ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್, ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿ ಒನ್ ಇನ್ ಯುವರ್ ಲೈಫ್.
ದಯಮಾಡಿ ಮೈಂಡನ್ನು ಪೊಲ್ಯೂಟ್ ಮಾಡ್ಕೊಳ್ಬೇಡಿ. ಸಾಧ್ಯ ಆದರೆ ಇನ್ನೊಬ್ಬರು ಸೆಲ್ಯೂಟ್ ಮಾಡುವಂಥ ಕೆಲಸ ಮಾಡಿ. ಬಾಲ್ಯ ದೇವರು ಕೊಟ್ಟದ್ದು ಒಂದು ಅಮ್ಮನಿಗೆ ಮಗುವನ್ನು ಹೆರುವಾಗ 260 ಎಲುಬು ತುಂಡಾದಷ್ಟು ನೋವಾಗ್ತದೆ. BSc ಅವರಿಗೆ ಗೊತ್ತಿರ್ಬೋದು, ಹೆತ್ತಲ್ಲ ವಿಷಯ. ಗೊತ್ತಿರ್ಬೋದು ಅಲ್ಲ, ಇದರಲ್ಲೆಲ್ಲ ಹೇಳ್ತಾರಲ್ಲ ವಿಜ್ಞಾನದಲ್ಲಿ ಅಂಥದ್ದು. ಈಗ ಹೇಳಿದರೆ ಸುಲಭ. ನಾನು 2 ಪಾಠ ಮಾಡಿದ್ದೇನೆ. ಮಕ್ಕಳ ಆಹಾರ ಸುರುವಿಗೆ ಬಾಯಿಗೆ ಹೋಗ್ತದೆ, ಮತ್ತು ಅನ್ನನಾಳಕ್ಕೆ ಹೋಗ್ತದೆ, ಮತ್ತು ಜಠರಕ್ಕೆ ಹೋಗ್ತದೆ, ಮತ್ತು ಸಣ್ಣ ಕರುಳಿಗೆ ಹೋಗ್ತದೆ, ಮತ್ತು ದೊಡ್ಡ ಕರುಳಿಗೆ ಹೋಗ್ತದೆ, ಮತ್ತು ಅದರ ಟೈಮ್ ಬಂದಾಗ ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದೆ. ಗ್ರಾಚಾರಕ್ಕೆ ನಾನು ಕ್ವಶನ್ ಪೇಪರಲ್ಲಿ ಒಂದೇ ಮಾರ್ಕಿಗೆ ಆ ಪ್ರಶ್ನೆ ಕೊಟ್ಟದ್ದು, ಮನುಷ್ಯನ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ. ಒಂದೇ ಮಾರ್ಕ್, ಚಿತ್ರ ಇಲ್ಲ, ಏನಿಲ್ಲ. ಏನು ಮಾಡ್ತಾನೆ ಪಾಪ ಹುಡುಗ? ಅವ ಕರೆಕ್ಟ್ ಬರೆದಿದ್ದಾನೆ. ಮನುಷ್ಯನ ಜೀರ್ಣಕ್ರಿಯೆ ಬಲಗೈಯಿಂದ ಪ್ರಾರಂಭವಾಗ್ತದೆ, ಎಡಗೈಯಲ್ಲಿ ಕೊನೆ ಆಗ್ತದೆ. 100% ಅಲ್ಲ. ಒಂದು ಮಾರ್ಕಿಗೆ ಕೊಟ್ಟರೆ ಹಾಗೆ ಬರಿಬೇಕು. 260 ಎಲುಬು ಒಮ್ಮೆಲೆ ತುಂಡಾದಂಥ ಅನುಭವ ಒಂದು ಅಮ್ಮನಿಗೆ ಆಗ್ತದಂತೆ ಬಂಧುಗಳೇ. ಆಮೇಲೆ ಅಮ್ಮನಿಗೆ ಸಮಾಧಾನ ಸಿಕ್ಕುದು ಯಾವಾಗ ಅಂತ ಹೇಳಿದರೆ, ಆ ಮಗು ಕವುಚಿ ಬೀಳುವಾಗ. ನೋಡಿ, ಮಗುವಿಗೆ ಜವಾಬ್ದಾರಿ ಇಲ್ಲ. ಮಕ್ಕಳಿಗೆ ಏನು ಅಂತ, ಮಗುವಿಗೆ ಎಷ್ಟು ಜವಾಬ್ದಾರಿ ಉಂಟು ಗೊತ್ತುಂಟ? ಟೈಮಿಗೆ ಅದು ಕವುಚಿ ಬೀಳಬೇಕು, ಟೈಮಿಗೆ ಮುಂದೆ ಹೋಗಬೇಕು, ಟೈಮಿಗೆ ಫುಡ್ ತಗೊಳ್ಬೇಕು, ಟೈಮಿಗೆ ಎದ್ದು ನಿಲ್ಲಬೇಕು. ಯಾರು ಹೇಳಿದ್ದು ಜವಾಬ್ದಾರಿ ಇಲ್ಲ ಅಂತ? ಇದನ್ನೆಲ್ಲ ದಾಟಿಕೊಂಡು ಬಂದದ್ದಲ್ವ ನಾವು. ಹೇಳ್ತೇವೆ ಮಗುವಿಗೆ ಜವಾಬ್ದಾರಿ ಇಲ್ಲ. ಮಗು ಯಾರು ಹೇಳಿದ್ದು? ಒಂದು ಯಾವ ವಯಸ್ಸಿನಲ್ಲಿ ಮಾತಾಡಬೇಕು ಆ ವಯಸ್ಸಿನಲ್ಲಿ ಮಗು ಮಾತನಾಡದಿದ್ದರೆ, ಯಾವ ವಯಸ್ಸಿನಲ್ಲಿ ಮಗು ನಡಿಲಿಕ್ಕೆ ಕಲಿಬೇಕು ಆ ವಯಸ್ಸಿನಲ್ಲಿ ನಡಿಲಿಕ್ಕೆ ಕಲಿಯದಿದ್ದರೆ, ಹುಟ್ಟುವಾಗ ಜಾತಕ, ಜೀವನದಲ್ಲಿ ನಾಟಕ, ಸತ್ತ ಮೇಲೆ ಸೂತಕ. ಜಾತಕ ಇಟ್ಕೊಂಡು ಹೋಗ್ತಾರೆ. ಮಗು ನಡೆಯುವುದಿಲ್ಲ ಏನು ಅಂತ. ಜೋಯಿಸರ ಮಗು ನಡೀತಾ ಉಂಟು, ನಡೆಯುವುದಿಲ್ಲ ಏನು. ಅವರು ಶುರು ಮಾಡ್ತಾರೆ ಕುಜ ಸಪ್ತಮದಲ್ಲಿ, ರಾಹು ಅಷ್ಟಮದಲ್ಲಿ. ಮೊನ್ನೆ ಚಂದ್ರಗ್ರಹಣ ಸೂರ್ಯಗ್ರಹಣದ ಹೊತ್ತು ಹೆದರಿಸಿ ಕೆಲವರು ಮನೆಯಿಂದಲೇ ಹೊರಗೆ ಬರಲಿಲ್ಲ. ಯೌವನ ಕೊಟ್ಟದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ. ಇದಿಷ್ಟು ನೆನಪಿಟ್ಕೊಳ್ಳಿ. ನಿಮಗೆ ಯೌವನ ಬಂದಿದೆ, ಡಿಗ್ರಿಯಲ್ಲಿದ್ದೀರಿ ಅಂತ ಹೇಳಿದ್ರೆ ಬದುಕು ಕಟ್ಟಿಕೊಳ್ಳಿಕ್ಕೆ. ದುಡಿ, ಚೆನ್ನಾಗಿ ಸಂಪಾದನೆ ಮಾಡು, ಒಳ್ಳೆಯ ಮನೆ ಕಟ್ಟು, ಮನೆಯಲ್ಲಿ ಅಪ್ಪ ಅಮ್ಮನನ್ನು ಚೆನ್ನಾಗಿಟ್ಟುಕೋ. ಅವರಿಗೆ ಬೇಕಾದದ್ದು ಕೊನೆಗೆ ಆಗುವಾಗ ಆಹಾರ ಮತ್ತು ಮದ್ದು ಮಾತ್ರ, ಮತ್ತೆಂಥದ್ದು ಕೇಳುವುದಿಲ್ಲ ಅವರು. 80 ವರ್ಷದ ಅಮ್ಮ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗು ಅಂತ ಹೇಳುವುದಿಲ್ಲ. 80 ವರ್ಷದ ಅಜ್ಜ ನನಗೆ ಫೇಶಿಯಲ್ ಮಾಡಿಸು ಅಂತ ಹೇಳುವುದಿಲ್ಲ. ಬೇಕಾದ್ದು ಆಹಾರ ಮತ್ತು ಮದ್ದು, ಅದನ್ನಷ್ಟನ್ನು ಕೊಡು. ಬೈಕಲ್ಲಿ ಹೋಗಬೇಕಾ? ಬೈಕ್ ತಗೋ, ಸಂಪಾದನೆ ಮಾಡಿ ತಗೋ. ತಂದೆ ತಾಯಿಯಲ್ಲಿ ಜಗಳ ಮಾಡಿ ಅವರ ಚಿನ್ನವನ್ನು ಸೊಸೈಟಿಯಲ್ಲಿಟ್ಟು ಬೈಕಲ್ಲಿ ತಗೊಂಡೋದ್ರೆ ಒಂದಲ್ಲ ಒಂದು ದಿನ ಸೊಂಟ ಮುರಿದು ಬೀಳ್ತೀವಿ ರೋಡ್ ಸೈಡಲ್ಲಿ. ಕಣ್ಣೀರು ಹಾಕಿಸಿ ಬೈಕ್ ತಗೊಳ್ಬೇಡ. ಸ್ವಂತ ಸಂಪಾದನೆ ಮಾಡಿ ಬೈಕ್ ತಗೋ. ಹೋಗುವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗು. ಹಿಂಬದಿಯಿಂದ ಒಬ್ಬಳು ಹಿಡಿಲಿಕ್ಕೆ ಸಿಕ್ಕಿದ್ದಾಳೆ ಅಂತೇಳಿ ಶೋ ಮಾಡಲಿಕ್ಕೆ ಹೋಗಿ ಜೋಡು ರಸ್ತೆಯಲ್ಲಿ ಯಾವುದಾದ್ರೂ ಡಿವೈಡರಿಗೆ ನುಗ್ಗಿ ಬಿದ್ದು ಸತ್ತರೆ ಹಿಂದೆ ಹಿಡ್ಕೊಳ್ಳುವವಳಿಗೆ ಇನ್ನೊಂದು ಹಿಡ್ಕೊಳ್ಳಿಕ್ಕೆ ಸಿಗ್ತದೆ. ನಿನ್ನ ಅಪ್ಪ ಅಮ್ಮನೇ ನಿನಗೆ ಗೂಗಲ್ ಪೇಯಲ್ಲಿ ಹಣ ಒಟ್ಟು ಮಾಡಿ ಬಾಯಿಗೆ ಅನ್ನ ಕೊಡಬೇಕು ಅಂತ ಹೇಳುವ ಜವಾಬ್ದಾರಿಯಲ್ಲಿ ಬೈಕಲ್ಲಿ ಹೋಗು. ಇದು ಯೌವನ. ತಾಕತ್ತುಂಟ? ಅದಕ್ಕಿಂತಲೂ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಕರೆದು ನಿಂತು ಮಾಳೆ ಹಾಕಿರಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಡ್ರಗ್ಸ್, ಗಾಂಜಾ, ಪ್ರೀತಿ ಪ್ರೇಮ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಕೊಲೆ ಸುಲಿಗೆ, ಬೇಡದ್ದನ್ನು ಮಾಡಿ ಮಲಗಿದಲ್ಲಿ ಮಾಲೆ ಹಾಕಿದ ಮಾಲೆ ಹಾಕುವ ಕೆಲಸವನ್ನು ಭುವನೇಂದ್ರ ಕಾಲೇಜಿನ ಯಾವ ವಿದ್ಯಾರ್ಥಿಗಳು ಮಾಡಬಾರ್ದು ಅಂತೇಳಿ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಬಿರ ಮಾಡಿ. ಉದ್ದೇಶ ಗೊತ್ತಿರಬೇಕಲ್ಲ. ದಿನ ಹೀಗೆ ಇರುವುದಿಲ್ಲ. ಈಗದ ನಿಮ್ಮ ಯೌವನ, ಈಗದ ನಿಮ್ಮ ಚಂದ, ಈಗದ ನಿಮ್ಮ ಫೇಸ್ಬುಕ್ ಫ್ರೆಂಡ್ ಯಾವುದು ನಿಮ್ಮ ಲೈಫಲ್ಲಿ ಬರುವುದಿಲ್ಲ. ನಿಮ್ಮ ಲೈಫನ್ನು ನೀವೇ ಕಟ್ಟಿಕೊಳ್ಳಬೇಕು. ಅದಕ್ಕೆ 1,500 ಮೀಟರ್ನ ರೇಸ್ ನಿಲ್ಲಿಸಿ. ಈಗ ಕೆಲವು ಅಪ್ಪ ಅಮ್ಮನಿಗೆ ಭ್ರಮೆ ಉಂಟು, ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ತೆಗಿಬೇಕು, ಬೇಗ ಬೇಗ ಉದ್ಯೋಗ ಆಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯ್ಬೇಕು.
ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಾದರೆ ಲಿಂಬೆ ಚಮಚ ಓಟವನ್ನು ಅಭ್ಯಾಸ ಮಾಡಿ. ಬಾಯಲ್ಲಿ ಚಮಚ ಇಟ್ಕೊಳ್ಳಿ,